ನವೆಂಬರ್ 30 ಸಂತ ಆಂದ್ರೆಯ ಪ್ರೇಷಿತರ ಹಬ್ಬ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಯೇಸುವೇ ಪ್ರಭು, ನೀನು ಬಾಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೀಯೇ. ಹೌದು, ಹೃದಯಪೂರ್ವಕವಾಗಿ ವಿಶ್ವಾಸಿಸುವನು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುತ್ತಾನೆ. ಬಾಯಿಂದ ನಿವೇದಿಸುವವನು ಜೀವೋದ್ಧಾರ ಹೊಂದುತ್ತಾನೆ, ಏಕೆಂದರೆ ಅವನಲ್ಲಿ ವಿಶ್ವಾಸವಿಡುವ ಯಾರಿಗೂ ಆಶಾಭಂಗವಾಗುವುದಿಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಹೇಳಲಾಗಿದೆ. ಈ ವಿಷಯದಲ್ಲಿ ಯೆಹೂದ್ಯರು ಯೆಹೂದ್ಯರಲ್ಲದವರು ಎಂಬ ಭೇದ ಭಾವವಿಲ್ಲ. ಸರ್ವರಿಗೂ ಒಬ್ಬರೇ ಪ್ರಭು. ತಮ್ಮನ್ನು ಬೇಡಿಕೊಳ್ಳುವ ಎಲ್ಲರಿಗೂ ಅವರು ಧಾರಾಳವಾಗಿ ಅವರ ದಾನವನ್ನು ನೀಡುತ್ತಾರೆ. ಪ್ರಭುವಿನ ನಾಮ ಸ್ಮರಣೆ ಮಾಡುವ ಪ್ರತಿಯೊಬ್ಬನು ಜೀವೋದ್ಧಾರವನ್ನು ಹೊಂದುತ್ತಾನೆ ಎಂದು ಲಿಖಿತವಾಗಿದೆ. ಪ್ರಭುವಿನಲ್ಲಿ ವಿಶ್ವಾಸವಿಲ್ಲದಿದ್ದರೆ ಅವರ ನಾಮಸ್ಮರಣೆ ಮಾಡುವುದಾದರೂ ಹೇಗೆ? ಅವರ ವಿಷಯವನ್ನು ಕುರಿತು ಹೇಳದಿದ್ದರೆ ಅವರನ್ನು ವಿಶ್ವಾಸಿಸುವುದಾದರೂ ಹೇಗೆ? ಬೋಧಿಸುವವರು ಇಲ್ಲದಿದ್ದರೆ ಅವರ ವಿಷಯವನ್ನು ಕುರಿತು ಕೇಳುವುದಾದರೂ ಹೇಗೆ? ಬೋಧಿಸುವವರನ್ನು ಕಳುಹಿಸದೆ ಹೋದರೆ ಅವರ ಶುಭ ಸಂದೇಶವನ್ನು ಬೋಧಿಸುವುದಾದರೂ ಹೇಗೆ? ಶುಭ ಸಂದೇಶವನ್ನು ತರುವವರ ಬರುವಿಕೆ ಎಷ್ಟು ಶುಭದಾಯಕ ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಆದರೂ ಈ ಶುಭ ಸಂದೇಶವನ್ನು ಎಲ್ಲರೂ ಅಂಗೀಕರಿಸಲಿಲ್ಲ. ಆದುದರಿಂದ ಯೆಶಾಯನು, ಪ್ರಭು, ನಾವು ಸಾರಿದ ಸಂದೇಶವನ್ನು ನಂಬಿದವರು ಯಾರು ಎಂದು ಮೊರೆಯಿಟ್ಟಿದ್ದಾನೆ. ಇಂತೆರಳು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುವುದೇ. ಶುಭ ಸಂದೇಶ ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮೂಲಕ ಪ್ರಕಟವಾಗುತ್ತದೆ. ಈಗ ನನ್ನದೊಂದು ಪ್ರಶ್ನೆ. ಇಸ್ರಾಯೇಲರಿಗೆ ಶುಭ ಸಂದೇಶವನ್ನು ಕೇಳುವ ಸಂದರ್ಭ ಇರಲಿಲ್ಲವೇ? ನಿಶ್ಚಯವಾಗಿಯೂ ಇತ್ತು. ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ಸಾರುವವನ ಧ್ವನಿ ಜಗದಲ್ಲೆಲ್ಲ ಹರಡಿತು, ಅವರ ನುಡಿ ಭೂಮಿಯ ತುತ್ತ ತುದಿಯನ್ನು ಮುಟ್ಟಿತು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಅವುಗಳ ನುಡಿಮಾತು ವ್ಯಾಪಿಸಿದೆ ಜಗದಾದ್ಯಂತ. ಆಕಾಶ ಮಂಡಲ ಸಾರುತ್ತಿದೆ ದೇವರ ಮಹಿಮೆಯನ್ನು, ತಾರಮಂಡಲ ತೋರುತ್ತಿದೆ ದೇವರ ಕೈಕೃತಿಗಳನ್ನು. ದಿನವೂ ಮರುದಿನಕ್ಕೆ ಮಾಡುತ್ತಿದ್ದೆ ಈ ಪ್ರಕಟಣೆಯನ್ನು, ರಾತ್ರಿ ಮರುರಾತ್ರಿಗೆ ನೀಡುತ್ತಿದ್ದೆ ಈ ಪ್ರಚಾರವನ್ನು. ಶ್ಲೋಕ. ಇವುಗಳ ನುಡಿಮಾತು ವ್ಯಾಪಿಸಿದೆ ಜಗದಾದ್ಯಂತ. ಅವುಗಳಲ್ಲಿ ಮಾತಿಲ್ಲ, ಅವುಗಳಲ್ಲಿ ಶಬ್ದವಿಲ್ಲ, ಅವುಗಳ ಸ್ವರವಂತೂ ಕೇಳಿ ಬರುವುದಿಲ್ಲ. ಆದರೂ ಅವುಗಳ ಧ್ವನಿ ರೇಖೆ ಹರಡಿದೆ ಭೂಮಿಯಾದ್ಯಂತ. ಅವುಗಳ ನುಡಿಮಾತು ವ್ಯಾಪಿಸಿದೆ ಜಗದಾದ್ಯಂತ. ಶ್ಲೋಕ. ಅವುಗಳ ನುಡಿಮಾತು ವ್ಯಾಪಿಸಿದೆ ಜಗದಾದ್ಯಂತ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಮ್ಮನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವವರನ್ನಾಗಿ ಮಾಡುವೆನು. ಅಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಗಲಿಲೆಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದರು. ಆಗ ಇಬ್ಬರು ಸಹೋದರರನ್ನು ಕಂಡರು. ಅವರೇ ಪೇತ್ರ ಎನಿಸಿಕೊಂಡ ಸಿಮೋನ ಮತ್ತು ಅವನ ಸಹೋದರ ಆಂದ್ರೆಯ. ಬೆಸ್ತರಾದ ಇವರು ಸರೋವರದಲ್ಲಿ ಬಲೆ ಬೀಸುತ್ತಾ ಇದ್ದರು. ನನ್ನನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವವರನ್ನಾಗಿ ಮಾಡುವೆನು ಎಂದು ಹೇಳಿ ಯೇಸು ಅವರನ್ನು ಕರೆದರು. ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಅಲ್ಲಿಂದ ಮುಂದಕ್ಕೆ ಹೋಗುತ್ತಿದ್ದಾಗ ಯೇಸು ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೌವಾನ ಎಂಬ ಇನ್ನಿಬ್ಬರು ಸಹೋದರರನ್ನು ಕಂಡರು. ಇವರು ತಮ್ಮ ತಂದೆ ಜೆಬೆದಾಯನೊಡನೆ ದೋಣಿಯಲ್ಲಿ ಬಲೆಗಳನ್ನು ಸರಿಪಡಿಸುತ್ತಿದ್ದರು. ಯೇಸು ಇವರನ್ನೂ ಕರೆದರು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ಸಂತ ಅಂದ್ರೆಯರ ಸ್ಮರಣೆ ನವೆಂಬರ್ 30. ಕ್ರಿಸ್ತನ 12 ಪ್ರೇಷಿತರಲ್ಲಿ ಅಂದ್ರೆಯ ಪೇತ್ರನ ನಂತರ 2ನೇ ಸ್ಥಾನದಲ್ಲಿ ನಿಲ್ಲುತ್ತಾರೆ. ಗ್ರೀಕ್ ಭಾಷೆಯಲ್ಲಿ ಅಂದ್ರೆಯ ಅಂದರೆ ಧೈರ್ಯವಂತ, ಗಡುಸುತನ ಎಂಬ ಅರ್ಥವಿದೆ. ಯೋನನ ಮಗನಾದ ಅಂದ್ರೆಯ ಪೇತ್ರನ ಸಹೋದರ ಎಂದು ಹೇಳಲಾಗಿದೆ. ಮೂಲತಃವಾಗಿ ಕಫೆರ್ನೌಮ್ನಲ್ಲಿ ಮೀನು ಕಸುಬು ಮಾಡಿಕೊಂಡಿದ್ದು, ಗಲಿಲಿಯ ಸರೋವರದ ತೀರ ಇವರ ಉದ್ಯೋಗ ಕೇಂದ್ರವಾಗಿತ್ತು. ಯೇಸುಸ್ವಾಮಿ ಗಲಿಲಿಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದರು. ಆಗ ಇಬ್ಬರು ಸಹೋದರರನ್ನು ಕಂಡರು. ಇವರೇ ಪೇತ್ರ ಎನಿಸಿಕೊಂಡ ಸೀಮೋನ ಮತ್ತು ಅವರ ಸಹೋದರ ಅಂದ್ರೆಯ. ಬೆಸ್ತರಾದ ಇವರು ಸರೋವರದಲ್ಲಿ ಬಲೆ ಬೀಸುತ್ತಾ ಇದ್ದರು. ನನ್ನನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವರನ್ನಾಗಿ ಮಾಡುವೆನು ಎಂದು ಹೇಳಿ ಯೇಸು ಅವರನ್ನು ಕರೆದರು. ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಯೇಸುವಿನ ಪುನರುತ್ಥಾನದ ನಂತರ ಅಂದ್ರೆಯ ಏಷ್ಯಾ ಮೈನರ್ನಲ್ಲಿ ಪ್ರಬೋಧನೆ ಮಾಡಿದ ಎಂದು ಹೇಳಲಾಗಿದೆ. ಅಲ್ಲಿ ಸ್ಟ್ರಾಕಿಸ್ ಎಂಬುವರನ್ನು ಕ್ರೈಸ್ಟಾಂಟೈನ್ ಧರ್ಮಾಧ್ಯಕ್ಷನಾಗಿ ನೇಮಿಸಿ ಅಲ್ಲಿಂದ ಮುಂದೆ ಮ್ಯಾಸಿಡೋನಿಯಾ ಮತ್ತು ಗ್ರೀಸ್ ಕಡೆಗೆ ಬೋಧನೆ ಮಾಡಲು ಸಾಗಿದರು ಎಂದು ಹೇಳಲಾಗಿದೆ. ಅಂದ್ರೆಯ ನೀರೋ ಅರಸನ ಚಿತ್ರಹಿಂಸೆಯ ಕಾಲದಲ್ಲಿ ಕೊಲ್ಲಲ್ಪಟ್ಟರು. ಅವರನ್ನು ಕೊಂದ ರೀತಿ ವಿಶಿಷ್ಟವಾಗಿತ್ತು. ಅವರನ್ನು ಎಕ್ಸ್ ಆಕಾರದ ಶಿಲುಬೆಗೆ ಕಟ್ಟಿ ಹಾಕಲಾಯಿತು. ಮೊಳೆಗಳನ್ನು ಜಡಿದಿರಲಿಲ್ಲ. ಹೀಗೆ ತೂಗಿಸಿಯೇ ದೀರ್ಘಕಾಲ ನೋವನ್ನು ನೀಡಿ ಸಾಯಿಸುವ ಉದ್ದೇಶ ಇದಾಗಿತ್ತು. ಹೀಗೆ ಶಿಲುಬೆಯ ಮೇಲೆ 2 ದಿನಗಳ ಕಾಲ ನೇತು ಬಿದ್ದಿದ್ದ ಅಂದ್ರೆಯ ಅಲ್ಲಿಂದಲೂ ಕ್ರಿಸ್ತರ ಬೋಧನೆ ಮಾಡಿದರು ಎಂದು ಹೇಳಲಾಗಿದೆ. ಅಲ್ಲಿಂದ ಅವರ ದೇಹವನ್ನು ಬ್ರೈಸ್ಟಾಂಟೈನ್ ದೇವಾಲಯಕ್ಕೆ ತಂದು ಪ್ರೇಷಿತರ ದೇವಾಲಯದಲ್ಲಿ ಸಂತ ಲೂಕ ಮತ್ತು ತಿಮೋತಿ ಪಕ್ಕದಲ್ಲಿ ಸಮಾಧಿ ಮಾಡಲಾಯಿತು. 1210ರಲ್ಲಿ ಧರ್ಮಯುದ್ಧದ ಸಂದರ್ಭದಲ್ಲಿ ಬ್ರೈಸ್ಟಾಂಟೈನ್ ನಗರವನ್ನು ಆಕ್ರಮಿಸಿಕೊಂಡ ಸೈನ್ಯ ಅವರ ಅವಶೇಷಗಳನ್ನು ದಕ್ಷಿಣ ಇಟಲಿಯ ಅಮಾಲಿ ಎಂಬಲ್ಲಿಗೆ ತಂದು ಇಂದು ಅಲ್ಲಿ ಗೌರವಪೂರ್ವಕವಾಗಿ ಇಡಲಾಗಿದೆ. ಸಂತ ಅಂದ್ರೆಯ ರಷ್ಯಾ ಮತ್ತು ಸ್ಕಾಟ್ಲ್ಯಾಂಡಿನ ಪಾಲಕರು, ಮೀನುಗಾರರ ಮತ್ತು ವಿವಾಹವಾಗದ ಹೆಣ್ಣು ಮಕ್ಕಳ ಪಾಲಕರೂ ಆಗಿದ್ದಾರೆ.